ಯೋಗೇಶ್ ಅವರು ಈಗ ಹೇಗಿದ್ದಾರೆ ಮೇಡಮ್? ವೈದ್ಯರು ಏನು ಹೇಳಿದ್ರು ಅಂತ ಯೋಗೇಶ್ ಅವರ ಆರೋಗ್ಯದ ಬಗ್ಗೆ? ಪರವಾಗಿಲ್ಲ ಸರ್. ರಾತ್ರಿ ನೋಡಿದ್ರೆ ರಾತ್ರಿ ನಾವು ಬಂದಾಗ ಲೇಟ್ ಆಗಿತ್ತು, ಅಷ್ಟೊತ್ತಿಗೆ ಆಪ್ರೇಷನ್ ಆಗಿತ್ತು ಸರ್. ಹಂಗಾಗಿ ಮತ್ತೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು, ಇದಕ್ಕೆ IC ವಾರ್ಡಿಗೆ. ಬೆಳಗ್ಗೆ ನೋಡೋಕೆ ಬಿಟ್ಟರು, ಆವಾಗ ಎಚ್ಚರಿಕೆ ಆಗಿದ್ರು, ಎಲ್ಲರನ್ನೂ ಗೊತ್ತು ಸರ್. ಮಾತಾಡ್ತಿದ್ದಾರೆ ಮೇಡಮ್? ಆವಾಗಿನ್ನ ಪೈಪ್ ಅದೇನು ತೆಗ್ದಿರಲಿಲ್ಲ ಸರ್, ಮತ್ತೆ ಹೋಗಿಲ್ಲ, ಮತ್ತೆ ಒಳಗಡೆ ಬಿಟ್ಟಿಲ್ಲ. ಸಂಜೆ 5 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ರು. ಡಾಕ್ಟ್ರು ನಮಗೆ ಸಿಕ್ಕಿಲ್ಲ ಸರ್. ಅಷ್ಟೊತ್ತಿಗೆ ನಾವು ಬಂದಿದ್ದೇ ಲೇಟ್ ಆಗಿತ್ತಲ್ಲ, ಅಷ್ಟೊತ್ತಿಗೆ ಹೊರಟೋಗಿದ್ರು, ಡಾಕ್ಟ್ರು ಸಿಕ್ಕಿಲ್ಲ ಸರ್. ಇಲ್ಲ ಸರ್, ನನಗೆ ಗೊತ್ತಾಗಿದೆ ತುಂಬ ಲೇಟಾಗಿ. ಹೇಳಿರಲಿಲ್ಲ ನನಗೂ, ಭಯ ಪಟ್ಕೊತಾರೆ ಅಂತ ನನಗೂ ಹೇಳಿರಲಿಲ್ಲ ಸರ್. ಏನಾಗನ್ಸುತ್ತೆ ಅಂದರೆ ಸರ್, ಭಯ ಆಗಲ್ಲೂರ ಮನೆಯವ್ರು ಇರೋದೇ ಅವರೇ ಆಧಾರ ಸ್ತಂಭ ಮನೆಗೆ. ಅಷ್ಟೇ ಸರ್. ಶೈಲಾ. ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸರ್. ಇವಾಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿದ್ದಾರೆ. ನಿನ್ನೆ ಇಂತೂ ಬೆಳಗ್ಗೆ ಸ್ವಲ್ಪ ಕಣ್ಬಿಟ್ಟು ನೋಡಿದ್ದೆ ಅಷ್ಟೇ ಸರ್, ತಿರ್ಗಾ ನಾವು ನೋಡಿಲ್ಲ ಒಳಗಡೆ ಹೋಗಿ. ನನಗೆ ರಾತ್ರಿ 8:00 ಸರ್ ಗೊತ್ತಾಗಿದ್ದು. ಹೌದು ಸರ್, ಯಲಹಂಕ ನ್ಯೂ ಟೌನಲ್ಲಿ ಸರ್ ನಾವಿರೋದು. ನಾನು ಬೆಳಗ್ಗೆ ಬಂದಿದ್ದೆ ಸರ್. ಅದೇನು ಗೊತ್ತಿಲ್ಲ ಸರ್ ನಮಗೆ. ಯಾರೋ ಚಾಕು ಹಾಕಿದ್ದಾರೆ, 3 ಸಲ ಚುಚ್ಚಿದ್ದಾರೆ ಅನ್ನೋದೊಂದು ಗೊತ್ತಾಯ್ತು, ಅಷ್ಟು ಬಿಟ್ಟರೆ ಯಾಕೆ ಮಾಡಿದ್ದಾರೆ ಏನು ಅಂತ ಏನು ಗೊತ್ತಿಲ್ಲ ಸರ್ ನಮಗೆ. ಇಲ್ಲ ಸರ್, ನಮ್ಮ ಯಜಮಾನರು ಮಾತಾಡ್ಸಿದ್ದಾರೆ. ಹಾಂ ನೋಡಿದೆ ಸರ್. ಗುರ್ತಿಡಿದ್ರು, ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಅಷ್ಟೇ ಸರ್. ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ. ನಮ್ಮ ಅಣ್ಣ ಹೋಗ್ಬಿಟ್ಟಿದ್ರೆ ಏನಾಗಬೇಕಾಗಿತ್ತು? ನಾನೊಬ್ಬ, ನಮ್ಮ ಅಣ್ಣ ಒಬ್ಬ, ಇಬ್ಬರೇ ಇರೋದು. ಒಬ್ಬನೇ ಮಗ ಸರ್. ಹೊನ್ನುಡ್ಕೆ ಅಂತ ಸರ್, ತುಮಕೂರು ಹತ್ರ. ಹೌದು ಸರ್, ಡೈಲಿ ಓಡಾಡ್ತಾ ಇದ್ರು ಅಲ್ಲಿಂದ. ಆಗಲೇ 15 ವರ್ಷ ಆಯಿತು ಸರ್. 15 ವರ್ಷ ಆಯಿತು. ನಮ್ಮ ಅಣ್ಣಂಗೆ ಆಗಿರೋ ಥರ ಬೇರೆ ಯಾವುದೇ ಕಂಡಕ್ಟರ್ ಡ್ರೈವರ್ಗಳಿಗೂ ಆಗಬಾರ್ದು ಸರ್. ಅದು ನಾನು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ ವಯಸ್ಸಾದ ಅಪ್ಪ ಅಮ್ಮದಿರು. ಈ ಥರ ಆಗೋಗ್ಬಿಟ್ರೆ ಏನು ಮಾಡಬೇಕು ಸರ್ ಅವರು? ಎಲ್ಲರ ಪ್ರಾಣನೂ ಅವ್ರ ಕೈಲಿರತ್ತೆ. ಅವ್ರ ಪ್ರಾಣನ ಈ ಥರ ಹೋದ್ರೆ ಏನಾಗ್ಬೇಕು ಹೇಳಿ? ತುಂಬಾನೇ ನೋವಾಗತ್ತೆ ಸರ್. ಯಾವುದೇ ಬೇರೆ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಯಾರಿಗೂ ಈ ಥರ ಆಗಬಾರ್ದು ಸರ್. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಎಲ್ಲಿಂದನೋ ಬಂದು ನಮ್ಮ ರಾಜ್ಯದವ್ರ ಮೇಲೆ ಈ ಥರ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅವ್ರ ಪ್ರಾಣ ತೆಗಿಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಮ್ಮ? ತಪ್ಪು ಸರ್. ಅವನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಬೇರೆ ಒಬ್ರಿಗೆ ಯಾರಿಗೂ ಈ ಥರ ಆಗಬಾರ್ದು ಸರ್. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು